ಓಕೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾವಿವತ್ತು ಗೋಬೋಲ್ಟ್ ಮಸ್ಟ್ಯಾಂಗ್ ಅವರ ಏರ್ಬಡ್ಸ್ನ 15 ಡೇಸ್ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ವಿಡಿಯೋದಲ್ಲಿ ಯಾವುದೇ ಲೇಟೆನ್ಸಿ ಇಲ್ಲದೆ ನಾವು ಈ 45 ms ಲೇಟೆನ್ಸಿ ಇರುವಂಥ ಏರ್ಬಡ್ಸ್ನ ರಿವ್ಯೂ ಮಾಡ್ಕೊಂಡು ಬಂದ್ಬಿಡೋಣ. ಬನ್ನಿ, ವಿಡಿಯೋಗೆ ಬರೋದಾದರೆ ನಾವು ಫಸ್ಟಿಗೆ ಹೇಳಿದ್ವಿ, ಸೊ ನಾವು ಇದರ 1 ವೀಕ್ ರಿವ್ಯೂ ಮಾಡ್ತೀವಿ ಅಂತ. ಸಾರಿ, ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಈಗ ನಮಗೆ ಫೀವರ್ ಬಂದಿರೋದ್ರಿಂದ ಒನ್ ವೀಕ್ ಲೇಟ್ ಆಗೋಯ್ತು. ಸೊ ಈಗ 15 ಡೇಸ್ ಇದರ ಯೂಸೇಜ್ ಇದೆ ನಮ್ಮ ಹತ್ರ. ಸೊ 15 ಡೇಸಿಂದ ಕೂಡ ಕಂಟಿನ್ಯೂ ಯೂಸ್ ಮಾಡ್ತಾನೆ ಇದ್ದೀವಿ. ಸೊ ಕಂಟಿನ್ಯೂಸ್ ಆದಮೇಲೆ ಹೊರಗೆಲ್ಲ ಔಟ್ಡೋರ್ಗೆ ಹಾಕೊಂಡು ಹೋಗಾದ್ಮೇಲೆ ಇದರ ಜೊತೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಬನ್ನಿ, ಹಾಗೂ ಇದರ ಮೊದಲನೇದಾಗಿ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ಡಿಸೈನಲ್ಲಿ ತುಂಬ ಜನ ಇದು ಹಿಂಜಸ್ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಕೇಳ್ತಾರೆ. ನೋಡ್ಬೋದು, ತಂದಾಗ ಹೇಗಿತ್ತು 100% ಹಾಗೆ ಇದೆ. ಯಾವುದೋ ಸ್ಕ್ರಾಚಸ್ ಕೂಡ ಇಲ್ಲ. ಇದರ ಡಿಸೈನ್ ಒಂದೇ ನನಗೆ ತುಂಬ ಇಷ್ಟ ಆಗೋದು ಇನ್ನೋರ್ಗೂ ಕೂಡ. ಸೊ ಡಿಸೈನ್ ಚೆನ್ನಾಗಿದೆ, ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಇದರ ಸೌಂಡ್ ಕ್ವಾಲಿಟಿ ಬಗ್ಗೆ ಬರೋದಾದರೆ ಬೇಸ್ ತುಂಬ ಇಲ್ಲ ಇದರಲ್ಲಿ. ಸೊ ಅದೊಂದು ಡಿಸಪಾಯಿಂಟ್ ಆಗ್ಬೋದು ಬೇಸ್ ಲವರ್ಸ್ಗೆ. ಸೌಂಡ್ ಅಷ್ಟು ಬೇಸ್ ಇಲ್ಲ. ಕ್ರಿಸ್ಟಲ್ ಕ್ಲಿಯರ್ ಅಂತೂ ಸೌಂಡ್ ಇದೆ, ಆದರೆ ಬೇಸ್ ತುಂಬ ಇಲ್ಲ. ಇದೊಂದು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರೋಣ ಇದರ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ. ಬ್ಯಾಟ್ರಿಯಲ್ಲಿ ಇದರಲ್ಲಿ ನಾನು ಸಿಂಗಲ್ ಚಾರ್ಜಲ್ಲಿ, ಸೊ ನಾನು ಡೇಗೆ 2 hour ಮಾತ್ರ ಮ್ಯೂಸಿಕ್ ಕೇಳ್ತೀನಿ. ಸೊ ನನಗೆ 6 ಡೇವರೆಗೂ ಬ್ಯಾಕಪ್ ಕಂಟಿನ್ಯೂಸ್ಲಿ ಬಂದಿದೆ. ನಾನು ANC ಆನ್ ಮಾಡಿದ್ದೆ. ಸೊ ANC ಆನ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇರುತ್ತಲ್ವ, ಸೊ ಅದಕ್ಕೆ ಬ್ಯಾಕಪ್ ಕಡಿಮೆ ಆಗಿಬಿಡುತ್ತೆ. ನೀವು ಮೇ ಬಿ ANC ಆಫ್ ಮಾಡಿದ್ರೆ ಬ್ಯಾಕಪ್ ನಿಮಗೆ ಜಾಸ್ತಿ ಬರ್ಬೋದು. ನನಗೆ ಬಂದಿರುವಂಥ ಬ್ಯಾಕಪ್ 6 days ಬ್ಯಾಕಪ್ ಇದಕ್ಕೆ ಬಂದಿದೆ. ಸೊ 1 time ಚಾರ್ಜ್ ಮಾಡಿ 6 ಡೇವರೆಗೂ ಬ್ಯಾಕಪ್ ಬರುತ್ತೆ. ಇದರ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ, ಇಟ್ಸ್ ಗುಡ್. ನೆಕ್ಸ್ಟು ನಾವು ನಮ್ಮ ವಿಡಿಯೋದಲ್ಲಿ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ನಿಮಗೆ ಇದರ ಲೇಟೆನ್ಸಿ ಬಗ್ಗೆ. ಸೊ ನಾವು ಟೆಸ್ಟ್ ಮಾಡಿದ್ದೀವಿ, ನೋಡ್ಕೋಬೋದು ನೀವು. ಸೊ ನಮ್ಮ BGMI ಗೇಮ್ ಇಲ್ಲ, ಇದನ್ನು ರನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟೆನ್ಸಿ ಬ್ಯಾಕ್ವರ್ಡ್ ರನ್ ಆಗುತ್ತೆ, ನೀವು ನೋಡ್ಕೋಬೋದು. ಸೊ ಸ್ವಲ್ಪ ಎಲ್ಲೋ ಫೋನ್ ನಡೀತಾ ಇರೋವಂಥದ್ದು ಸ್ವಲ್ಪ ಬ್ಯಾಕ್ ನಡೀತಾ ಇದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಲೇಟೆನ್ಸಿ ಅಷ್ಟೊಂದು ನಿಮಗೆ ಫೀಲ್ ಆಗುತ್ತೆ ಚೂರು ಕೂಡ, ಅಷ್ಟೊಂದು ಬ್ಯಾಕ್ ಅಂತ ಅನ್ಸಲ್ಲ. ಸೊ ಗುಡ್, ನಾಟ್ ಗುಡ್, ನಾಟ್ ಬ್ಯಾಕ್, ಇಟ್ಸ್ ಓಕೆ ಅಂತ ಹೇಳ್ಬೋದು ಇದರ ಲೇಟೆನ್ಸಿ ಬಗ್ಗೆ. ಸೊ ಹಾಗೂ ಇದರ ವಾಟರ್ ರೆಸಿಸ್ಟೆಂಟ್ ಕಡೆ ಬರೋದಾದರೆ ಇದರಲ್ಲಿ ತುಂಬ ಜನ ಅನ್ಕೊಂಡಿರ್ತಾರೆ ಬರ್ಡ್ಸಲ್ಲಿ ವಾಟರ್ ಪ್ರೂಫ್ ಇರುತ್ತೆ, ಸೊ ಸ್ವಲ್ಪ ಮಳೆ ನೀರು ಬೆದ್ರೆ ಏನಾಗಲ್ಲ ಅಂದ್ಕೊಂಡಿರ್ತಾರೆ. ಆದರೆ ನಾನು ಅದನ್ನ ಡೌಟ್ನ ಇವತ್ತು ಕ್ಲಿಯರ್ ಮಾಡ್ತೀನಿ. ಸೊ ಇದರಲ್ಲಿ ವಾಟರ್ ರೆಸಿಸ್ಟೆಂಟ್ ಸಿಗುತ್ತೆ ನಿಮಗೆ. IPX5 ಏನೋ ಇದೆ ಇದರಲ್ಲಿ. ಸೊ ವಾಟರ್ ರೆಸಿಸ್ಟೆಂಟ್ ಅಷ್ಟೇ ಇದು, ಅಂದರೆ ಒಂದು ಸಣ್ಣ ಪುಟ್ಟ ನೀರು ಹನಿ ಮೇಲೆ ಏನಾರು ಬಿದ್ದರೆ ಅದು ನಡ್ಕೊಂಡು ಹೋಗುತ್ತೆ. ಸೊ ನಾನು ಕೂಡ ಮಳೆ ಬರುವಾಗ ಹಾಕೊಂಡು ಹೊರಗಡೆ ಹೋಗಿದ್ದೀನಿ. ಸೊ ಇನ್ನೇನು ಮೇಜರ್ ಎಫೆಕ್ಟ್ ಆಗಲಿಲ್ಲ ನನಗೆ. ಸೊ ಇದು ವಾಟರ್ ಪ್ರೂಫ್ ಅಲ್ಲ, ವಾಟರ್ ರೆಸಿಸ್ಟೆಂಟ್, ನಿಮಗೆ ನೆನಪಿರಲಿ. ಸೊ ಇದು ಇತ್ತು ನಮ್ಮ ಗೋಬೋಲ್ಟ್ ಮಸ್ಟ್ಯಾಂಗ್ ಸ್ಪ್ರಿಂಟ್ ಅವರ ಏರ್ಬಡ್ಸಿನ ರಿವ್ಯೂ. ನನಗೆ ಪರ್ಸ್ನಲಿ ಇದು ಚೆನ್ನಾಗಿ ಅನಿಸಿದೆ. ಸೌಂಡ್ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ನನಗೆ ಬೇಸ್ ಅಷ್ಟು ಇಷ್ಟ ಆಗಲ್ಲ. ಸೊ ನಾನು ಇದನ್ನು ಕನ್ಸಿಡರ್ ಮಾಡ್ಬೋದು. ನೀವು ಬೇಸ್ ಲವರ್ ಆದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸೊ ನೀವು ಒಬ್ಬ ಪ್ರೋ ಗೇಮರ್ ಆಗಿದ್ದರೆ ಇದನ್ನು ಸ್ಕಿಪ್ ಮಾಡಿ, ಯಾಕಂದರೆ ಲೇಟೆನ್ಸಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಿಮಗೆ ಇದು ಎಫೆಕ್ಟಿವ್ ಆಗ್ಬೋದು. ನಿಮಗಿನ್ನೂ ತುಂಬ ಆಪ್ಷನ್ಸ್ ಇದೆ, ಸೊ ಅದನ್ನು ಸರ್ಚ್ ಮಾಡಿ. ನಾವು ಕೂಡ ಮತ್ತೆ ಯಾವುದಾದ್ರು ತರಿಸಿ ಅದನ್ನು ಕಂಪೇರ್ ಕೂಡ ಮಾಡ್ತೀವಿ ನಿಮಗೆ. ಸೊ ಅದರಲ್ಲಿ ಬೆಸ್ಟ್ ಯಾವ್ದು ಸಿಗುತ್ತೆ ಅಂತ ನೀವೇ ಚೂಸ್ ಮಾಡ್ಕೊಳ್ಳಿ. ಸೊ ಇಷ್ಟಿತ್ತು ಈ ರಿವ್ಯೂ ವಿಡಿಯೋದಲ್ಲಿ. ಮತ್ತೆ ಸಿಗೋಣ ಇದೇ ಥರ ಕಂಟಿನ್ಯೂ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.